ಪಟ್ಟಣದಲ್ಲಿರುವ ಯೂರೋ ಕಿಡ್ಸ್ ಇಂಟರ್ನ್ಯಾಷನಲ್ ಫ್ರೀ ಸ್ಕೂಲ್ನಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಕ್ಕಳ ಸಂತೆಯಲ್ಲಿ ಬಗೆ ಬಗೆಯ ತರಕಾರಿ, ಅವರೆಕಾಯಿ, ಕಡಲೆಕಾಯಿ, ಕಬ್ಬು, ಎಳ್ಳು, ಬೆಲ್ಲ, ದವಸ ಧಾನ್ಯಗಳು, ಹಣ್ಣು ಹಂಪಲುಗಳ ವ್ಯಾಪಾರ ಮಾಡುತ್ತಿರುವ ಮಕ್ಕಳ ಬಳಿ ಪೋಷಕರು ಕೊಂಡುಕೊಳ್ಳುವ ಮೂಲಕ ಸುಗ್ಗಿ ಹಬ್ಬವನ್ನ ಸಂಭ್ರಮಿಸಿದರು. ಮಕ್ಕಳ ಸಂತೆಯಲ್ಲಿ ಮಕ್ಕಳು ಬೆಲ್ಲು ಕಬ್ಬ 10 ರೂಪಾಯಿ ಎನ್ನುವ ತೊದಲ ನುಡಿ ಕೇಳಲು ಬಲು ಹಿಂಪಾಗಿತ್ತು. ಮಾರುಕಟ್ಟೆಯಲ್ಲಿ ರೈತರು ಯಾವ ರೀತಿ ವ್ಯಾಪಾರ ಮಾಡುತ್ತಾರೆ ಹಾಗೂ ಜನಸಾಮಾನ್ಯರು ಹೇಗೆ ಖರೀದಿಸುತ್ತಾರೆ ಎಂಬುದು ಅರಿವು ಮೂಡಿಸುವ ಸಲುವಾಗಿ ಹಾಗೂ ಸಂಕ್ರಾಂತಿಯ ಸುಗ್ಗಿ ಹಬ್ಬವನ್ನ ಮಕ್ಕಳಿಗೆ ತಿಳಿಸುವ ನಿಟ್ಟಿನಲ್ಲಿ ಯೂರೋ ಕಿಡ್ಸ್ ಇಂಟರ್ನ್ಯಾಷನಲ್ ಫ್ರೀ ಸ್ಕೂಲ್ನಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ನನ್ನ ಹೆಸರು ನಾಗೇಂದ್ರ ಪ್ರಸಾದ್ ಅಂತ. ನನ್ನ ಮಗಳ ಹೆಸರು ಮಹತಿ ಅಂತ. ಅವಳು ಯೂರೋ ಕಿಡ್ಸಲ್ಲಿ ನರ್ಸರಿಲಿ ಓದ್ತಾ ಇದ್ದಾಳೆ. ಈ ದಿವಸ ಯೂರೋ ಕಿಡ್ಸಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡು ಅಂತಾರೆ. ಹಾಗೆ ಮಕ್ಕಳಿಗೆ ಯಾವ ಥರ ಮಾರ್ಕೆಟ್ ಯಾವ ಥರ ನಡೆಯುತ್ತೆ, ಹೇಗೆ ಮಾರಾಟ ಮಾಡಬೇಕು, ಹೇಗೆ ತೊಗೊಬೇಕು ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಇವತ್ತು ಸ್ಕೂಲಲ್ಲಿ ಒಂದು ವರ್ಕ್ಶಾಪ್ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ವರ್ಕ್ಶಾಪಲ್ಲಿ ಎಲ್ಲ ಮಕ್ಕಳು ಭಾಗವಹಿಸಿದ್ದಾರೆ. ಎಲ್ಲ ಮಕ್ಕಳುಗಳು ತಮ್ಮ ತಿನಿಸುಗಳು ತಂದು ಎಲ್ಲರಿಗೂ ಕೊಡ್ತಾ ಇದ್ದಾರೆ, ಬೇರೆಯವರು ತೊಗೊತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ನನ್ನ ಹೆಸರು ಚೈತ್ರ ಅಂತ, ನನ್ನ ಮಗು ಹೆಸರು ಮಧುರ ಅಂತ. ಯೂರೋ ಕಿಡ್ಸಲ್ಲಿ ಓದ್ತಾ ಇದ್ದಾಳೆ ಆನೇಕಲ್ಲಲ್ಲಿ. ಇದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮಾಡಿಸಿದ್ದಾರೆ. ಚೆನ್ನಾಗಿದೆ. ಮಕ್ಕಳಿಗೆ ಒಂದು ಹಬ್ಬದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಮಾಡ್ತಾ ಇದ್ದಾರೆ. ಒಂದೊಂದು ಮಕ್ಕಳದೂ ಸಂತೆ ಥರ ಮಾಡಿದ್ದಾರೆ. ಚೆನ್ನಾಗಿದೆ. ಮಕ್ಕಳು ಖುಷಿ ಅನಿಸುತ್ತೆ. ಹಬ್ಬದ ವಾತಾವರಣ ಇದೆ. ನಾವು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಸಂತೆ ಚೆನ್ನಾಗಿದೆ. ಖುಷಿ ಅನಿಸ್ತಾ ಇದೆ. ರೆಸ್ಪಾನ್ಸ್ ಚೆನ್ನಾಗಿದೆ. ತುಂಬ ಹೈಪರ್ ಆಕ್ಟಿವಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೇನೋ ಚೆನ್ನಾಗಿ ಖುಷಿ ಅನಿಸ್ತಾ ಇದೆ. ಅವರಿಗೆ ಗೊತ್ತಾಗಬೇಕು, ನಮ್ಮ ಕಲ್ಚರ್ ಗೊತ್ತಾಗಬೇಕು, ನಮ್ಮ ಸಂಸ್ಕೃತಿ ಗೊತ್ತಾಗಬೇಕು. ಮನೇಲಿ ಇವಾಗೆಲ್ಲ ಇಂಡಿವಿಜುವಲ್ ಆಗಿರೋದ್ರಿಂದ ಎಲ್ಲೂ ಸಿಗಲ್ಲ. ಹಳ್ಳಿಗೆ ಹೋದ್ರೆ ಸಿಗತ್ತೆ, ಇಲ್ಲಿ ಸಿಗಲ್ಲ. ಈ ಸ್ಕೂಲಲ್ಲಿ ಮಾಡಿಸಿರೋದ್ರಿಂದ ಅವ್ರಿಗೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕ್ಕೆ ಅವಕಾಶ ಇದೆ. ನನ್ನ ಹೆಸರು ಚಂದನ ಅಂತ. ನನ್ನ ಮಗ ಹೆಸರು ಶೌರ್ಯ. ಇವತ್ತು ಯೂರೋ ಕಿಡ್ಸ್ ಸ್ಕೂಲಲ್ಲಿ ಫಾರ್ಮರ್ಸ್ ಹೇಗೆ ಸೇಲ್ ಮಾಡ್ತಾರೆ, ಫಾರ್ಮರ್ಸ್ ಹೇಗೆ ಫಾರ್ಮಿಂಗ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಮಕ್ಕಳಿಗೆ ತೋರಿಸ್ಕೊಡ್ತಿದ್ದಾರೆ. ಸೊ ಇವಾಗ ಪ್ಯಾಕಿಂಗ್ಸ್ ಹೇಗೆ ಮಾಡಬೇಕು, ಸೇಲ್ ಹೇಗೆ ಮಾಡಬೇಕು, ಅದನ್ನೆಲ್ಲ ಸ್ಕೂಲಲ್ಲಿ ಮಕ್ಕಳಿಗೆ ನಾಲೆಜ್ ತಿಳಿಸ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗ್ತಿದೆ. ಮಕ್ಕಳಿಗೆ ಈ ವಯಸ್ಸಿಂದನೇ ಹೇಗೆ ಸೇಲ್ ಮಾಡೋದು, ಹೇಗೆ ಕ್ರಾಪ್ಸ್ ಫಾರ್ಮ್ ಮಾಡೋದು ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು.